ಅಪ್ರತಿಮ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆದರ್ಶ ಮಾರ್ಗದಲ್ಲಿ ನಡೆಯಬೇಕು. ರಾಯರೆಡ್ಡಿ ದೇಶದಲ್ಲಿ ಜಾತಿ ಭೇದ, ಲಿಂಗ ಭೇದ, ತಾರತಮ್ಯ, ಸಮಾನತೆ ಇಲ್ಲದ ವ್ಯವಸ್ಥೆ ತಾಂಡವವಾಡುತ್ತಿರುವಾಗಲೇ ಸ್ವಂತ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಅನುಭವಿಸಿ ಛಲದಿಂದ ಅಧ್ಯಯನ ನಡೆಸಿ ಸಂವಿಧಾನ ರಚಿಸಲು ದೇಶದಲ್ಲಿ ಸಮಾನತೆಗೆ ಬಲ ನೀಡಲು ಹೋರಾಟದ ದೇಶ ಕಂಡ ಅಪ್ರತಿಮ ಮಹಾನಾಯಕರು ಅಂಬೇಡ್ಕರ್ ಅವರು ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದರು. ಅವರು ಸೋಮವಾರದಂದು ಪಟ್ಟಣದ ತಾಲೂಕು ಆಡಳಿತ, ತಾಲೂಕಾ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಸಮಾಜ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಮಾಜಿ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್, ತಹಸೀಲ್ದಾರ್ ಬಸವರಾಜ್ ಅತನ್ನಳ್ಳಿ, ಬಳ್ಳಾರಿ ತಹಸೀಲ್ದಾರ್ ಗುರುರಾಜ್ ಚಲವಾದಿ, ತಾಲೂಕಾ ಪಂಚಾಯಿತಿ ಇಒ ಸಂತೋಷ್ ಪಾಟೀಲ್ ಬಿರಾದಾರ್, ಬಿಇಒ ಸೋಮಶೇಖರ ಪಾಟೀಲ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶಶಿಧರ್ ಸಕ್ರಿ, ಪಿಡಬ್ಲ್ಯೂಡಿ ಎಇಇ ಮಲ್ಲಿಕಾರ್ಜುನ್, ಸಿಪಿಐ ಮೌನೇಶ್ವರ್ ಮಾಲಿ ಪಾಟೀಲ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕರಿಬಸಪ್ಪ ನಿಡುಗುಂದಿ, ಮುಖಂಡರಾದ ಚಂದ್ರಶೇಖರಯ್ಯ ಹಿರೇಮಠ್ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಿಎ ಆದಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಯಲಬುರ್ಗಾ. ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದ ಕನ್ಯೆಯನ್ನ ಮೇಲ್ಜಾತಿಯ ಯುವಕನಿಗೆ ಮಾಡುವಂತ ದೊಡ್ಡ ಒಂದು ವಿಚಾರವನ್ನ ಹೊಂದಿ ಅದನ್ನ ಅನುಷ್ಠಾನಗೊಳಿಸಿದ್ರಿಂದ ಕಲ್ಯಾಣದಲ್ಲಿ ದೊಡ್ಡ ಕ್ರಾಂತಿ ಆದದ್ದನ್ನ ನೀವು ಓದಿದ್ದೀರಿ. ಬಸವೇಶ್ವರ ಮತ್ತು ಎಲ್ಲ ಶರಣರ ಅಲ್ಲಿಂದ ಈ ಪಟ್ಟಭದ್ರ ಹಿತಾಸಕ್ತಿಗಳು ಬಡಿದು ಹೊಡೆದು ಅವರು ಓಡಿಸಿದಂತ ಅಮಾನವೀಯತೆ ಕೆಲಸವನ್ನ ಅವತ್ತು ಮಾಡಿದ್ರು. ಅದು ಮುಂದುವರೆದಂತ ಈ ಸಾಮಾಜಿಕ ವ್ಯವಸ್ಥೆನ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಸಿಗುವ ಮುನ್ನ ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಸಂವಿಧಾನದ ಕಾನೂನಿನ ಬಲ ಕೊಟ್ಟಿದ್ರಿಂದ ಇವತ್ತು ಅಸ್ಪೃಶ್ಯತೆಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ದಲಿತರು, ಮಹಿಳೆಯರು, ಎಲ್ಲಾ ಜಾತಿಗೆ ಸೇರಿದಂತ ಮಹಿಳೆಯರು ಅವರು ದಲಿತರೇ. ಯಾಕಂದ್ರೆ ಅವ್ರಿಗೆ ಗರ್ಭಗುಡಿ ಗುಡಿ ಹೋಗಿ ಪೂಜೆ ಮಾಡುವ ಧಾರ್ಮಿಕ ಹಕ್ಕಿಲ್ಲ, ಆಸ್ತಿಯಲ್ಲಿ ಹಕ್ಕಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ಅವ್ರ ಹಕ್ಕಿಲ್ಲ. ಪುರುಷ ಪ್ರಧಾನವಾದಂತ ವ್ಯವಸ್ಥೆಯನ್ನ ಜಾರಿಗೆ ತಂದಂತ ಈ ಸಮಾಜ ಅಲ್ಲಿ ಲಿಂಗಭೇದ, ಬಡವರಿಗೊಂದು ಸಾಹುಕಾರಿಗೊಂದು ಕಾನೂನು, ಧರ್ಮದಲ್ಲಿರ್ಬೋದು, ಸಾಮಾಜಿಕ ಆಚರಣೆಯಲ್ಲಿರ್ಬೋದು.